ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಅತ್ಯದ್ಭುತವಾದ ಮಾರ್ಗಶಿರ ಮಾಸದ ಮಂಗಳವಾರ ನಮಗೆ ಪಂಚಮಿ ತಿಥಿ ಬಂದಿದೆ. ಏಕೆಂದರೆ ಮಂಗಳವಾರ ಅನ್ನೋದು ಶಕ್ತಿ ದೇವಿಯ ದೇವಸ್ಥಾನಗಳಲ್ಲೂ ಹಾಗೂ ಅಮ್ಮನವರಿಗೆ ವಿಶೇಷವಾದ ಪೂಜೆಗಳನ್ನು ಮಾಡುವಂಥ ಅದ್ಭುತವಾದ ದಿನ ಆಗಿರುತ್ತೆ. ಈ ದಿನ ನಮಗೆ ಪಂಚಮಿ ಬಂದಿದೆ ಅಂತ ಹೇಳಿದ್ರೆ ಇನ್ನಷ್ಟು ವಿಶೇಷತೆಗಳನ್ನು ತಂದಿರುತ್ತೆ. ಯಾಕಂದರೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಯಾವುದೇ ರೀತಿಯಾದಂಥ ಸಮಸ್ಯೆ ಗೊಂದಲ ಏನೇ ಇರಬಹುದು ಅವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮಗೆ ಇರುವಂಥ ಅವಕಾಶಗಳು ಅಂತ ಹೇಳ್ಕೊಳ್ಬಹುದು ಸ್ನೇಹಿತರೆ. ಇದನ್ನು ತಪ್ಪದೆ ಮನೆಯಲ್ಲೂ ಕೂಡ ತುಂಬ ಸಿಂಪಲ್ಲಾಗಿ ನಾವು ಯಾವಾಗಲೂ ಅಷ್ಟೇ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು ಅಂದರೆ ಈ ರೀತಿ ಮಂಗಳವಾರ ಪಂಚಮಿ ತಿಥಿಗಳು ಬಂದಿರುವಂಥ ದಿನಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಸಮಸ್ಯೆಗಳು ಸದಾಕಾಲ ಮನುಷ್ಯನಿಗೆ ನಾವು ಜೀವಂತವಾಗಿ ಇರುವಷ್ಟು ಕಾಲಗಳು ಕೂಡ ಬರ್ತಾನೆ ಇರುತ್ತೆ. ಆದರೆ ಸಮಸ್ಯೆಗಳಿಗೆ ನಾವು ಹೆದರಬಾರ್ದು. ಬರುವಂಥ ಸಮಸ್ಯೆಗಳನ್ನು ಅದರ ತೀವ್ರತೆ ಕಡಿಮೆ ಮಾಡುವಂಥ ಪರಿಹಾರಗಳು ಸಾಕಷ್ಟು ಇದೆ ಸ್ನೇಹಿತರೆ. ಅದನ್ನು ನಾವು ಈ ರೀತಿ ಮಾಡಿಕೊಂಡಾಗ ಮನೆಯಲ್ಲಿ ದುಡ್ಡು ಕಾಸಿನ ಸಮಸ್ಯೆಗಳು ಸಾಕಷ್ಟು ಜನಕ್ಕೆ ಈಗ ಪ್ರಧಾನವಾಗಿ ಇರುವಂಥ ಸಮಸ್ಯೆ ಯಾವುದಾದ್ರೂ ಇದೆ ಅಂತ ಹೇಳಿದ್ರೆ ಅದು ಹೆಲ್ತ್ ಇಶ್ಯೂಸ್ ಇರುತ್ತೆ ಹಾಗೂ ದುಡ್ಡಿನಿಂದ ಕೂಡಿರುವಂಥ ಸಮಸ್ಯೆಗಳಾಗಿರುತ್ತೆ. ಯಾರ ಹತ್ರ ಆದರೂ ಸಾಲ ಮಾಡ್ಕೊಂಡು ಬಿಟ್ಟಿರ್ತೀವಿ, ಅದಕ್ಕೆ ಬಡ್ಡಿ ಕಟ್ಟಬೇಕಾಗುತ್ತೆ. ತಿಂಗಳು ನಾವು ಬರುವಂಥ ಆದಾಯದಲ್ಲಿ ಮನೆಯನ್ನು ನಡೆಸ್ಕೊಳ್ಬಹುದಾ, ಸಾಲವನ್ನು ತೀರಿಸ್ಕೊಳ್ಬಹುದಾ, ಈ ರೀತಿ ನಮ್ಮದೇ ಆದಂಥ ಲೆಕ್ಕಾಚಾರಗಳನ್ನು ಇಟ್ಕೊಂಡೇನೋ ಮಾಡ್ಕೊಂಡು ಬಿಟ್ಟಿರ್ತೀವಿ. ಆದರೆ ಸಾಲ ತೀರಿಸೋದಕ್ಕಾಗದೆ ಸಾಲಗಾರರು ಬಂದು ಮನೆಯ ಹತ್ರ ಜಗಳ ಮಾಡುವಂಥದ್ದು ಅಥವಾ ಮನಸ್ಸಿಗೆ ತುಂಬ ಕಷ್ಟ ಆಗುವಂಥದ್ದು, ಈ ರೀತಿ ಪದೇ ಪದೇ ನಮಗೆ ಅದೇ ರಿಪೀಟಾಗಿ ಸಮಸ್ಯೆಗಳಾಗ್ತಾ ಇದ್ದರೆ ಈಸಿಯಾಗಿ ಕಲ್ಲುಪ್ಪಿನ ಪರಿಹಾರ ಅದು ನಾನಾ ಥರದಲ್ಲಿ ಇದೆ. ಈ ಒಂದು ವಿಧಾನವನ್ನು ನಾವು ಫಾಲೋ ಮಾಡೋದ್ರಿಂದ ಹಂತ ಹಂತವಾಗಿ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬಹುದು. ಒಂದು ಸಾರಿ ಬಂದಿರುವಂಥ ಬೆಟ್ಟದಷ್ಟು ಇರುವಂಥ ಸಮಸ್ಯೆಗಳನ್ನು ಒಂದೇ ಸಾರಿ ಅದನ್ನು ಓಡಿಸೋದಕ್ಕಾಗೋದಿಲ್ಲ. ಆದರೆ ಪ್ರತಿನಿತ್ಯ ನಮಗೊಂದು ಅವಕಾಶ ಅನ್ನೋದು ಬರುತ್ತೆ. ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ಡೈರೆಕ್ಟಾಗಿ ನಮಗೆ ದುಡ್ಡು ಬಂದು ಎಲ್ಲೂ ಬೀಳೋದಿಲ್ಲ. ಆದರೆ ತಪ್ಪದೆ ಅವಕಾಶಗಳು ಅನ್ನೋದು ಬರುತ್ತೆ, ಆಪರ್ಚುನಿಟಿ ಅನ್ನೋದು ಬರುತ್ತೆ. ಯಾರು ನಮಗೆ ಕೊಡೋದೇ ಇಲ್ಲ ಅಂತ ಹೇಳಿದ್ರು ಅವರೇ ಕರೆದು ಕೊಡುವಂಥದ್ದು, ಆದಾಯ ಹೆಚ್ಚಾಗುವಂಥದ್ದು ಹಾಗೂ ಆದಾಯ ನಾನಾ ರೂಪದಲ್ಲಿ ಬರುವಂಥ ಅವಕಾಶಗಳು ನಮಗೆ ಸೃಷ್ಟಿಯಾಗುತ್ತೆ ಸ್ನೇಹಿತರೆ. ಶಕ್ತಿ ಅನ್ನೋದು ಜಾಸ್ತಿ ಆಗುತ್ತೆ. ನಮಗೇನೆ ದುಡಿಯುವಂಥ ಅವಕಾಶಗಳು ಉಟ್ಕೊಳ್ಳುವಾಗ ಇನ್ನೇನು ಬೇಕಾಗುತ್ತೆ? ಅದಕ್ಕಿಂತ ಒಳ್ಳೆಯ ಪರಿಹಾರ ಮತ್ತೊಂದಿಲ್ಲ ಅಲ್ವಾ? ಅದಕ್ಕೋಸ್ಕರ ತಪ್ಪದೆ ಒಂದು ಮಣ್ಣಿನ ಬೌಲನ್ನು ತಗೊಳ್ಳಿ, ಇಲ್ಲಾಂದರೆ ದೀಪ ತಗೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ಈ ಪರಿಹಾರವನ್ನು ನೀವು ರಾತ್ರಿ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಕುಂಕುಮವನ್ನು ಇದಕ್ಕೆ ನಾವು ಇಡಬೇಕು ಆ ಬೌಲ್ಗೆ. ತದನಂತರ ನೀವು ಪಂಚಮಿ ತಿಥಿಯ ದಿನ ಉಪ್ಪನ್ನು ಕೂಡ ಮನೆಗೆ ತಗೊಂಡು ಬರಬಹುದು. ಈ ದಿನ ಯಾವುದೇ ಕಾರಣಕ್ಕೂ ಕೂಡ ನೀವು ಸಾಲವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಮಂಗಳವಾರ ಕೂಡಿರೋದ್ರಿಂದ ಸಾಲಗಳನ್ನು ನಾವು ತೀರಿಸೋದಕ್ಕೆ ಪ್ರಯತ್ನ ಪಟ್ಟರೆ ಬೇಗ ಸಾಲ ತೀರುತ್ತೆ. ಆದರೆ ಸಾಲವನ್ನು ಈಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ನೀವು ಅದಕ್ಕೆ ಒಂದು ಮುಕ್ಕಾಲಷ್ಟು ಕಲ್ಲುಪ್ಪನ್ನು ಹಾಕಿಬಿಟ್ಟು ಅದ್ರ ಮೇಲೆ ಇನ್ನೊಂದು ದೀಪವನ್ನು ಇಡಿ ಸ್ನೇಹಿತರೆ. ಪಂಚಮಿ ತಿಥಿ ಮೊದಲೇ ತಿಳಿಸಿದ್ದೀನಿ. ಪಂಚಬತ್ತಿಗಳ ದೀಪಾರಾಧನೆ ತಾಯಿಗೆ ಈ ದಿನ ತುಂಬ ವಿಶೇಷತೆಯಿಂದ ಇರುತ್ತೆ. ಈ ರೀತಿ ನಾವೇನಾದರೂ ಹಚ್ಚಿದಾಗ ನಾವು ಕೇಳುವಂಥ ಆ ಕೋರಿಕೆ ಅಥವಾ ನಮ್ಮ ಸಮಸ್ಯೆಗಳನ್ನು ತಾಯಿ ಬಳಿ ಹೇಳ್ಕೊಂಡಾಗ ಅದಕ್ಕೆ ಮಾರ್ಗ ತೋರಿಸ್ತಾಳೆ. ಸಾಕಷ್ಟು ಜನಕ್ಕೆ ನಮಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ, ತುಂಬ ದುಡ್ಡು ಕಾಸಿನ ಸಮಸ್ಯೆ ಇದೆ, ಎಲ್ಲ ದಾರಿಗಳು ಮುಚ್ಚೋಗಿದೆ ಅಂತ ನಾವು ಕುತ್ಕೊಂಡು ಬಿಡ್ತೀವಿ. ಆಗ ತಾಯಿ ಕೈ ಹಿಡಿತಾಳೆ ಸ್ನೇಹಿತರೆ. ಅಷ್ಟೊಂದು ಹೌದು, ಯಾವಾಗಲೂ ಅಷ್ಟೇ ಭಗವಂತನು ನಮಗೆ ಹಲವಾರು ದಾರಿಗಳನ್ನು ತೋರಿಸ್ತಾ ಇರ್ತಾನೆ. ನಾವು ಸುಮ್ಮನೆ ಕಣ್ಣು ಮುಚ್ಕೊಂಡು ಕುತ್ಕೊಂಡಿರ್ತೀವಿ, ನಮಗೆಲ್ಲ ಕಷ್ಟಗಳು ನಮಗೆ ಬಂದಿದೆ ಅಂತ. ಆ ಕಷ್ಟಗಳನ್ನು ನಾವು ಕಣ್ಣು ಹೊತ್ಕೊಂಡು ಬಿಟ್ಟಿರ್ತೀವಿ, ಕಾಣಿಸೋದಿಲ್ಲ ನಮಗೆ ಬರುವಂಥ ಆಪರ್ಚುನಿಟಿ. ಅದಕ್ಕೋಸ್ಕರ ಧೈರ್ಯದಿಂದ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಸಾಕು. ಈ ಪರಿಹಾರಗಳು ನಿಜವಾಗ್ಲೂ ನಮಗೆ ಒಂದು ಆ ಸಮಸ್ಯೆ ಮತ್ತೆ ಮತ್ತೆ ಬರದೇ ಇರುವ ರೀತಿ ಮಾಡುವಂಥದ್ದು.
ಉಪ್ಪನ್ನು ಹಾಕಿರ್ತೀರ ಅದ್ರ ಮೇಲೆ ಚಿಕ್ಕದಾಗಿ ಒಂದು ದೀಪವನ್ನು ಇಡಿ. ಸಾಧ್ಯ ಆದರೆ ಈ ದಿನ 5 ಬತ್ತಿಗಳನ್ನು ಒಂದೇ ದೀಪಕ್ಕೆ ಹಾಕಿ, ಅಥವಾ ಆಗಲಿಲ್ಲ ಅಂತ ಹೇಳಿದರೂ ಕೂಡ 3 ಬತ್ತಿಗಳನ್ನು ಹಾಕಿ. ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ರೀತಿ ಸೂಚಿಸುವಂಥದ್ದು. ಇನ್ನು 5 ಅಂತ ಹೇಳಿದ್ರೆ ಪಂಚಭೂತಗಳನ್ನು ನಾವು ಯಾವಾಗಲೂ ಅಷ್ಟೇ ಕೇಳ್ಕೊಳ್ಬೇಕು. ಆ ಸಂಕಲ್ಪವನ್ನು ಮಾಡಿಕೊಳ್ಳುವಾಗ ದೃಢವಾಗಿ ಈ ರೀತಿಯ ಪಂಚಮಿ ತಿಥಿಗಳನ್ನು ನಾವು ಒಂದು 5, 9 ಮಾಡ್ತೀವಿ. ತಾಯಿ, ನಮ್ಮ ಸಮಸ್ಯೆಗಳನ್ನು ಬಗೆಹರಿಸು. ದುಡ್ಡು ಕಾಸಿನ ಸಮಸ್ಯೆ ಅಥವಾ ಮುಖ್ಯವಾಗಿ ಮನೆಗೆ ಸಂಬಂಧಪಟ್ಟಂಥದ್ದು, ಆಸ್ತಿಗೆ ಸಂಬಂಧಪಟ್ಟಂಥದ್ದು ಸ್ನೇಹಿತರೆ. ಎಷ್ಟೋ ಜನ ಈಗ ಅಣ್ಣ ತಮ್ಮಂದರಾಗಿರಬಹುದು, ಅಕ್ಕ ತಂಗಿರಾಗಿರಬಹುದು, ದುಡ್ಡು, ಆಸ್ತಿ ಇವುಗಳಲ್ಲೇ ಸಂಬಂಧ ಅನ್ನೋದು ಕಳೆದೋಗ್ತಾ ಇದೆ, ದೂರ ಆಗ್ತಾ ಇದೆ. ಕೂತ್ಕೊಂಡು ಮಾತಾಡಿದ್ರೆ ಬೇರೆ ರೀತಿಯಲ್ಲೇ ಒಂದು ಅರ್ಥ ಮಾಡಿಕೊಳ್ಳುವಂಥ ಸಿಚುಯೇಷನ್ನು ಇರುತ್ತೆ. ಇದೇ ರೀತಿಯೇ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸಂಬಂಧಗಳಲ್ಲಿ ಅವ್ರಿಗೆ ಯಾವುದೋ ಒಂದು ಸಮಾಧಾನ ಅನ್ನೋದು ಇರುತ್ತೆ. ಆದರೆ ಅವುಗಳನ್ನು ನಿವಾರಣೆ ಮಾಡಿ ಒಳ್ಳೆಯ ಸಂಬಂಧವನ್ನು ನೀವು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ. ಅಷ್ಟೊಂದು ಶಕ್ತಿದಾಯಕವಾದ ದೀಪಾರಾಧನೆ. ಇದನ್ನು ತುಂಬ ಸಿಂಪಲ್ಲಾಗಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ನಾನ್ ವೆಜ್ಜು ತಿನ್ನಬೇಡಿ. ಆ ದಿನ ಈ ಒಂದು ದಿನ ಇದ್ದರೆ ಸಾಕಾಗುತ್ತೆ. ಮಂಗಳವಾರ ರಾತ್ರಿ ನೀವು ಕೇಳಿಕೊಂಡಿದ್ದೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಅಥವಾ ದೇವರ ಮನೆಯಲ್ಲಿ ಒಂದು ಪ್ಲೇಟಲ್ಲಿ ಅರೇಂಜ್ಮೆಂಟ್ ಮಾಡಿಕೊಂಡಿದ್ದೆ ಕೆಂಪು ಗುಲಾಬಿ ಹೂಗಳಿದ್ದರೆ ಅಥವಾ ದಾಸವಾಳದ ಹೂಗಳಿದ್ದರೆ ಅವುಗಳನ್ನು ದೀಪಕ್ಕೂ ಕೂಡ ಸಮರ್ಪಿಸಿ ನೀವು ದೀಪದ ಮುಂದೆ ಏನಾದರೂ ಒಂದು ಚಿಕ್ಕದಾಗಿ ಸ್ವಲ್ಪ ಪ್ರಸಾದ ಇಡಿ. ಇಲ್ಲಾಂದರೆ ಬೆಲ್ಲದ ಪಾನಕ ಮಾಡಿ ಇಡಿ ಸ್ನೇಹಿತರೆ. ಯಾಕಂದರೆ ವಾರಾಹಿ ದೇವಿಗೆ ಬೆಲ್ಲದ ಪಾನಕ ಅನ್ನೋದು ತುಂಬ ಒಳ್ಳೆಯ ಇಷ್ಟಪಡುವಂಥ ಒಂದು ನೈವೇದ್ಯ ಅಂತ ಹೇಳಬಹುದು. ತದನಂತರ ಅದನ್ನು ಪ್ರಸಾದವಾಗಿ ಎಲ್ಲರೂ ತಗೊಳ್ಬಹುದು. ಇಷ್ಟನ್ನು ನೀವು ಮಾಡಿ ದೀಪ ಹಚ್ಚಿ ಕೇಳಿಕೊಂಡು ಸಂಕಲ್ಪ ಮಾಡ್ಕೊಂಡಿದ್ದಾದಮೇಲೆ ರಾತ್ರಿ ಅದನ್ನು ಮತ್ತೆ ನೀವೇನು ಮುಟ್ಟೋದಕ್ಕೆ ಕದಲಿಸೋದಕ್ಕೆ ಹೋಗಬೇಡಿ. ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡಿ ತದನಂತರ ಸುಮ್ಮನೆ ಇದ್ಬಿಡಿ. ಮಾರನೆಯ ದಿನ ಅದೆಲ್ಲವೂ ಕೂಡ ತಣ್ಣಗಾಗಿರುತ್ತೆ. ತೆಗೆದುಬಿಟ್ಟು ನೀವು ಉಪ್ಪನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟಿದ್ದೆ ಕರಗಿಸ್ಬಿಡಿ ಫಸ್ಟು. ತದನಂತರ ಯಾರು ತುಳಿದೇ ಇರುವ ಕಡೆ ಹಾಕಬಹುದು. ಇಲ್ಲಾಂದರೆ ನಿಮ್ಮ ಸಿಂಕಲ್ಲೇ ಕೂಡ ನೀವು ಅದನ್ನು ಕರಗಿಸಿ ಹಾಕಬಹುದು, ತೊಂದರೆ ಇಲ್ಲ. ನೀರು ಬಿಟ್ಟುಬಿಡಬಹುದು. ಈ ಪರಿಹಾರವನ್ನು ನೀವು ಕೆಲವೊಂದು ಪಂಚಮಿಗಳು ಮಾಡ್ಕೊಂಡು ನೋಡಿ. ನಿಮಗಾಗುವಂಥ ಬದಲಾವಣೆಗಳು, ನೆಮ್ಮದಿಯ ಜೀವನ, ಸಂತೋಷಕರವಾದ ಜೀವನ ಅನ್ನೋದು ಹುಡುಕೊಂಡು ಬರುತ್ತೆ. ಎಲ್ರಿಗೂ ಕೂಡ ವಾರಾಹಿ ದೇವಿಯ ಆಶೀರ್ವಾದ ಸಿಗಲಿ ಅಂತ ಕೇಳ್ಕೊಳ್ತೀನಿ.